ये कैन डू जनरेशन है, कैन डू जनरेशन है. ಚಂದ್ರ ಪರಿಕ್ರಮ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ಪ್ರಧಾನ ಮಂತ್ರಿ ಮೋದಿ ಅವರ ಜಾತಕನ ವಿಶ್ಲೇಷಣೆ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಕುಮಾರ್ ಅವರಿದ್ದಾರೆ. ಅವರು ಜ್ಯೋತಿಷಿ ಮತ್ತು ಇಂಜಿನಿಯರ್. ಕುಮಾರ್ ಅವರೇ, ಮೋದಿ ಅವರ ಜಾತಕದಲ್ಲಿ ಅಂತಹ ವಿಶೇಷತೆ ಏನಿದೆ, ಸ್ವಲ್ಪ ತಿಳಿಸ್ಕೊಡ್ತೀರಾ? ಖಂಡಿತ ಕೃಷ್ಣ ಅವರೇ, ನಮಸ್ಕಾರ ನಿಮಗೂ ಕೂಡ. ಕೃಷ್ಣ ಅವರೇ, ನೋಡಿ, ನಾವು ಕಳೆದ ಬಾರಿ ರಿಷಬ್ ಶೆಟ್ಟಿ ಅವ್ರ ಜಾತಕವನ್ನು ವಿಶ್ಲೇಷಣೆ ಮಾಡಿದ್ವಿ. ಅದ್ರಲ್ಲಿ ಕೆಲವೊಂದು ಯೋಗಗಳನ್ನು ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಾನು ಅವ್ರ ಜಾತಕ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ಸ್ಕ್ರೀನ್ಶಾಟಲ್ಲಿ. ನೋಡಿ, ಅವ್ರದ್ದು ವೃಶ್ಚಿಕ ಲಗ್ನ, ವೃಶ್ಚಿಕ ರಾಶಿ, ಲಗ್ನದಲ್ಲೇ ಚಂದ್ರ ಮತ್ತೆ ಕುಜ ಇದ್ದಾರೆ. ಸೊ ನಾವು ನೋಡಿ, ಇಲ್ಲಿ 9ನೇ ಮನೆ ಅಧಿಪತಿ ಮತ್ತೆ ಲಗ್ನಾಧಿಪತಿ ಯಾವತ್ತೂ ತುಂಬ ಮುಖ್ಯ ಆಗ್ತಾರೆ. ಒಬ್ಬ ವ್ಯಕ್ತಿ ವರ್ಲ್ಡ್ ಫೇಮಸ್ ಆಗ್ಬೇಕಂದ್ರೆ ಅವರು ಪ್ರಧಾನಮಂತ್ರಿ ಆಗ್ತಾರೋ, ಬಿಸ್ನೆಸ್ ಮ್ಯಾನ್ ಆಗ್ತಾರೋ, ಫಿಲ್ಮ್ ಸ್ಟಾರ್ ಆಗ್ತಾರೋ, ಅದು ಆಮೇಲೆ. ಒಬ್ಬ ವ್ಯಕ್ತಿ ಫೇಮಸ್ ಆಗಬೇಕು, ರಾಜಯೋಗ ಇದೆ, ವರ್ಲ್ಡ್ ಫೇಮಸ್ ಆಗುವಂಥ ವ್ಯಕ್ತಿ ಆಗ್ಬೇಕಂದ್ರೆ ಯಾವುದಾದ್ರೂ ಒಂದು ವಿಶೇಷ ಯೋಗಗಳು ಇರಬೇಕು. ಅದು ಎಲ್ಲರಿಗೂ ಇರಲ್ಲ. 100 ಕೋಟಿ ಜನಗಳು ಇರ್ತಾರೆ. ಲಕ್ಷಾಂತರ ಜನಗಳಲ್ಲಿ ಯಾರೋ ಒಬ್ಬೊಬ್ಬರಿಗೆ ಈ ರೀತಿ ಯೋಗ ಇರುತ್ತೆ. ನಾವು ರಿಷಬ್ ಶೆಟ್ಟಿ ಜಾತಕ ಕೂಡ ನಾವು ನಮ್ಮ ಹಿಂದಿನ ವಿಡಿಯೋ ನೀವು ನೋಡ್ಬೋದು, ಅದರಲ್ಲೂ ಕೂಡ ಇದೆ. ಅದರಲ್ಲಿ ಅವ್ರದ್ರಲ್ಲಿ ಲಗ್ನಾಧಿಪತಿ ಹಾಗೂ 9ನೇ ಮನೆ ಅಧಿಪತಿ, ಭಾಗ್ಯಾಧಿಪತಿ ಅಂತ ಹೇಳ್ತೀವಿ. ಲಗ್ನಾಧಿಪತಿ ಹಾಗೂ 9ನೇ ಮನೆ ಅಧಿಪತಿ ಸಂಬಂಧ ಇರಬೇಕು. ಆ ಥರ ಇದ್ರೆ ಯಾವುದೇ ಜಾತಕ ಆಗಲಿ, ಅವರು ಸಾಮಾನ್ಯ ಮನುಷ್ಯ ಆಗಲಿ, ಅವರು ವರ್ಲ್ಡ್ ಫೇಮಸ್ ಆಗುವಂಥ ಒಂದು ಸಾಧ್ಯತೆ ಇರುತ್ತೆ. ಅವ್ರು ಏನೇ ಮಾಡ್ತಾ ಇರಲಿ, ಯಾವುದೇ ಕೆಲಸದಲ್ಲಿರಲಿ, ಏನೇ ಓದಿರಲಿ, ಅವರು ವಿಶ್ವದಾದ್ಯಂತ ಪ್ರಸಿದ್ಧಿ ಆಗುವಂಥ ಒಂದು ಜಾತಕ ಆಗಿರುತ್ತೆ. ಈ ಕಾಂಬಿನೇಷನ್ ಎಲ್ಲರಿಗೂ ಸಿಗಲ್ಲ, ಯಾರೋ ಅಪರೂಪವಾಗಿರುತ್ತೆ. ಇವ್ರ ಜಾತಕದಲ್ಲೂ ನೋಡಿ, ಲಗ್ನಾಧಿಪತಿ ಕುಜ ಲಗ್ನದಲ್ಲೇ ಇದೆ, ಮತ್ತೆ ಭಾಗ್ಯಾಧಿಪತಿ 9th ಲಾರ್ಡ್ ಚಂದ್ರ ಆಗ್ತಾನೆ ವೃಶ್ಚಿಕ ಲಗ್ನ, ಅದು ಕೂಡ ಲಗ್ನದಲ್ಲೇ ಇದೆ. ಲಗ್ನದಲ್ಲೇ ಕುಜ ಚಂದ್ರ ರಾಜಯೋಗ, 9th ಲಾರ್ಡ್ ಅಂಡ್ ಲಗ್ನ ಲಾರ್ಡ್ ರಾಜಯೋಗ ಕ್ರಿಯೇಟ್ ಮಾಡುತ್ತೆ. ಸೊ ಇದೊಂದು ಪ್ರಬಲ ರಾಜಯೋಗ. ಮತ್ತೆ ಲಗ್ನಾಧಿಪತಿ ಲಗ್ನದಲ್ಲೇ ಇರೋದು, ಅದೊಂದು ಇನ್ನೊಂದು ರಾಜಯೋಗ, ರುಚಕ ಯೋಗ ಆಗುತ್ತೆ. ಯಾಕಂದ್ರೆ ಇದು ಕುಜ ಲಗ್ನದಲ್ಲೇ ತನ್ನ ಸ್ವಂತ ರಾಶಿಯಲ್ಲೇ ಇದ್ದಾನೆ. ಇಲ್ಲಿ ನೋಡಿದ್ರೆ ನೋಡಿ, ನಿಮ್ಗೆ ಇಲ್ಲಿ ಯೋಗಗಳಲ್ಲಿ ಕಾಣಿಸುತ್ತೆ. ಇದರಲ್ಲಿ ಫಸ್ಟ್ ಯೋಗ ರುಚಕ ಯೋಗ, ಮಾರ್ಸಿನ ಕೇಂದ್ರ, ಅವರ ಮೂಲ ತ್ರಿಕೋಣ, ಅವ್ರ ಓನ್ ಆರ್ ಎಕ್ಸಾಲ್ಟೇಷನ್ ಸೈನ್, ನ್ಯಾಚುರಲ್ ಲೀಡರ್, ಎಂಟರ್ಪ್ರೈಸಿಂಗ್ ಅಂಡ್ ಬೋಲ್ಡ್. ಇದು ಜಗನ್ನಾಥ ಹೊರ ಸಾಫ್ಟ್ವೇರ್, ನಿಮಗೆ ಗೊತ್ತಿರಲಿ. ನೋಡಿ, ಈ ಫಸ್ಟ್ ಯೋಗನೇ ರುಚಕ ಯೋಗ, ಮಂಗಳ ಕ್ರಿಯೇಟ್ ಮಾಡಿದ್ದಾನೆ. ಕುಜ ತನ್ನ ಓನ್ ಹೌಸಲ್ಲಿ ಲಗ್ನದಲ್ಲೇ ಇದೆ. ವೆರಿ ಪವರ್ಫುಲ್ ಹಾರೋಸ್ಕೋಪ್. ಎಲ್ಲರಿಗೂ ಈ ರೀತಿ ಸಿಗಲ್ಲ, ಅಪರೂಪದಲ್ಲಿ ಅಪರೂಪ. ಲಗ್ನದಲ್ಲೇ ಲಗ್ನಾಧಿಪತಿ ಇರುವಂಥದ್ದು, ಲಗ್ನದಲ್ಲೇ ಚಂದ್ರ ಇರುವಂಥದ್ದು, ಮತ್ತೆ ಭಾಗ್ಯಾಧಿಪತಿ ಲಗ್ನದಲ್ಲಿ ಇರುವಂಥದ್ದು, ಲಗ್ನಾಧಿಪತಿ ಭಾಗ್ಯಾಧಿಪತಿಯಾಗಿ ಒಟ್ಟಿಗೆ ಲಗ್ನದಲ್ಲೇ ಇರುವಂಥದ್ದು. ಇಟ್ ಈಸ್ ಲೈಕ್ ಕಾಂಬಿನೇಷನ್ ಆಫ್ ಮಲ್ಟಿಪಲ್ ರಾಜಯೋಗಾಸ್. ಸೊ ಇದರಿಂದ ಇದು ಒಂದೇ ಕಾಂಬಿನೇಷನ್ ಅಲ್ಲೇ ಹೇಳ್ಬೋದು ಇವರು ದೊಡ್ಡ ಫೇಮಸ್ ವ್ಯಕ್ತಿ ಆಗ್ತಾರೆ, ಬಹಳ ಯಶಸ್ವಿ ಸಕ್ಸಸ್ಫುಲ್ ವ್ಯಕ್ತಿ ಆಗ್ತಾರೆ ಅಂತ. ಇದು ಒಂದೇ ಕಾಂಬಿನೇಷನ್ಸ್ ಅಲ್ಲೇ ಹೇಳ್ಬೋದು. ಮತ್ತೆ ಇವ್ರ ಜಾತಕದಲ್ಲಿ ಮುಂದೆ ನೋಡೋದಾದ್ರೆ, ಇದಲ್ದಿರನೆ 4ನೇ ಮನೇಲಿ ಗುರು ಇದೆ. 4ನೇ ಮನೇಲಿ ಗುರು ಇದ್ರೆ ಬಹಳ ಒಳ್ಳೇದು. ಮಾತೃಸ್ಥಾನ, ಇವ್ರ ಮಾತೃ ಭಕ್ತಿ ಎಷ್ಟು ಬೇಕು, ಮತ್ತೆ ಎಷ್ಟು ಅವರು ತಾಯಿನ ಪ್ರೀತಿಸ್ತಾ ಇದ್ರು ಅದರಲ್ಲೇ ಗೊತ್ತಾಗುತ್ತೆ. 4th ಹೌಸಲ್ಲಿ ಜುಪಿಟರ್ ರೆಟ್ರೋಗ್ರೇಡ್, 5th ಲಾರ್ಡ್. ನೋಡಿ ಕೃಷ್ಣ ಅವರೇ, ಇನ್ನೊಂದು ಜಾತಕದಲ್ಲಿ ವಿಶೇಷತೆ ಏನಂದ್ರೆ, 4ನೇ ಮನೇಲಿ ಗುರು ಇದೆ. ನೋಡಿ, ಒಂದು ಮೂಲ ಕುಂಡ್ಲಿನಲ್ಲಿ ನೀವು ತಗೊಳ್ಳಿ, ಕಾಲಪುರುಷ ಕುಂಡ್ಲಿನಲ್ಲಿ ಮೇಷಲಗ್ನ ಅಥವಾ ಮೇಷರಾಶಿ ತಗೊಳ್ಳಿ. ಗುರುವಿನ ಉಚ್ಚ ರಾಶಿ ಯಾವ್ದಾಗುತ್ತೆ? ಕಟಕ ರಾಶಿ ಆಗುತ್ತೆ. ಮೂಲ ಕುಂಡ್ಲಿಯಲ್ಲಿ, ಕಾಲಪುರುಷ ಕುಂಡ್ಲಿನಲ್ಲಿ. ಜ್ಯೋತಿಷ್ಯದ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇರೋರು, ನಾಲೆಜ್ ಇರೋರು ಅದು ಅರ್ಥ ಆಗುತ್ತೆ ನಾನು ಏನು ಹೇಳ್ತಾ ಇದ್ದೀನಿ ಅಂತ. ಕಾಲಪುರುಷ ಕುಂಡ್ಲಿನಲ್ಲಿ ಗುರುವಿನ ಉಚ್ಚ ಸ್ಥಾನ ಯಾವ್ದಾಗುತ್ತೆ? 4ನೇ ಮನೆ ಆಗುತ್ತೆ, ಕಟಕ ರಾಶಿ ಆಗುತ್ತೆ. ಸೊ ಗುರು ಯಾವಾಗ 4ನೇ ಮನೆಯಲ್ಲಿ ಇರುತ್ತೋ ಅದು ಬಹಳ ರಾಜಯೋಗ ಕೊಡುತ್ತೆ. ಸಿಂಹಾಸನ ಸ್ಥಾನ ಅಂತ ಹೇಳ್ತೀವಿ. ಅದು 4ನೇ ಸ್ಥಾನ ಸಿಂಹಾಸನ ಸ್ಥಾನ ಅಂತ ಕೂಡ ಹೇಳ್ತೀವಿ. 10ನೇ ಮನೆ ಅಧಿಕಾರ ಸ್ಥಾನ, ದ ಹೌಸ್ ಆಫ್ ಪವರ್ ಅಂಡ್ ಫೇಮ್ ಅಂಡ್ ಸ್ಟೇಟಸ್. 10ನೇ ಮನೆ ಕೂಡ ಅಷ್ಟೇ ಪವರ್ಫುಲ್. ಇನ್ನು 10ನೇ ಮನೆಯಲ್ಲಿ ಶನಿ ಇದೆ. ಈಗ ನೋಡಿ, ಕಾಲಪುರುಷ ಕುಂಡ್ಲಿನಲ್ಲಿ ಏನಾಗುತ್ತೆ? ಮೇಷಲಗ್ನ ಅಂತ ಅಥವಾ ಮೇಷರಾಶಿ ಅಂತ ತಗೊಂಡ್ರೆ, ಮೂಲ ಕುಂಡ್ಲಿಲಿ ಶನಿ ಪರಮಾತ್ಮನ ಓನ್ ಹೌಸ್ ಯಾವುದು? ಮಕರ ರಾಶಿ ಹಾಗೂ ಕುಂಭರಾಶಿ. 10th ಹೌಸ್, 11th ಹೌಸ್ ಫ್ರಮ್ ಮೇಷ, ದಟ್ ಇಸ್ ಕಾಲಪುರುಷ ಕುಂಡ್ಲಿ. ಈ ಎನಿ ಜಾತಕದಲ್ಲಿ 10ನೇ ಮನೆಯಲ್ಲಿ ಶನಿ ಇದ್ರೆ ಅಥವಾ 11ನೇ ಮನೆಯಲ್ಲಿ ಶನಿ ಇದ್ರೆ ಅದು ಬಹಳ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಹಾರೋಸ್ಕೋಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಅದನ್ನ ಶಬ್ದಗಳಲ್ಲಿ ಹೇಳೋದು ಸುಲಭ, ಬಟ್ ಹಾರೋಸ್ಕೋಪ್ ತುಂಬಾ ಸ್ಟ್ರಾಂಗ್ ಆಗಿಬಿಡುತ್ತೆ. ಸೊ ಇವ್ರ ಜಾತಕದಲ್ಲಿ 10ನೇ ಮನೆಯಲ್ಲಿ ಶನಿ ಇದೆ. ಸೊ ಅದು ಕೂಡ ಬಹಳ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಯಾಕಂದ್ರೆ ಅದು ಈವನ್ ಸಿಂಹರಾಶಿ ಆದ್ರೂ ಕೂಡ, ಶತ್ರುಸ್ಥಾನ ಆದ್ರೂ ಕೂಡ ಬಹಳ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಮತ್ತೆ 11ನೇ ಮನೆಯಲ್ಲಿ ಬುಧ ಇದೆ, ಕೇತು ಇದೆ, ಸೂರ್ಯ ಇದೆ, ಅದು ಒಳ್ಳೆ ಸ್ಥಾನದಲ್ಲೇ ಕೂತಿದೆ. ಸೊ ಇಲ್ಲಿ ಮೇನ್ ಹೈಲೈಟ್ ಆಫ್ ದಿ ಹಾರೋಸ್ಕೋಪ್ ಲಗ್ನದಲ್ಲೇ ಚಂದ್ರ ಮಂಗಳ ಇರುವಂಥದ್ದು, ಅದು ಬಹಳ ವಿಶೇಷ ರಾಜಯೋಗ. 4ನೇ ಮನೇಲಿ ಗುರು, 10ನೇ ಮನೇಲಿ ಶನಿ. ನೋಡಿ, 3 ಕಾರಕ ಗ್ರಹಗಳು 3 ಸ್ಥಾನದಲ್ಲಿದೆ. 3 ಕಾರಕ ಗ್ರಹಗಳು
ಲಗ್ನಕ್ಕೆ ಕುಜ ಯಾವಾಗಲೂ ಶುಭಕಾರಕ. 4ನೇ ಮನೇಲಿ ಗುರು, ಇಟ್ಸ್ ಎ ಕಾರಕ ಗ್ರಹ, ಆಲ್ವೇಸ್ ಗುಡ್, ದ ಬೆಸ್ಟ್ ಹೌಸ್ ಪ್ಲೇಸ್ಮೆಂಟ್. 10ನೇ ಮನೇಲಿ ಶನಿ, ಅಗೇನ್ ಕಾರಕ ಗ್ರಹ. 10ನೇ ಮನೇಲಿ ಇಟ್ಸ್ ಎ ವೆರಿ ಗುಡ್ ಪ್ಲೇಸ್ಮೆಂಟ್ ಆಫ್ ಸ್ಯಾಟರ್ನ್. ಯಾವುದೇ ಲಗ್ನ ಆದರೂ ಕೂಡ 10ನೇ ಮನೇಲಿ ಸ್ಯಾಟರ್ನ್ ಇರ್ತದೆ, ತುಂಬ ಒಳ್ಳೆ ಜಾತಕ ಆಗುತ್ತೆ. ಸೊ ಈ ರೀತಿ ಇದು ಎಲ್ಲರಿಗೂ ಈ ರೀತಿ ಮಲ್ಟಿಪಲ್ ಕಾಂಬಿನೇಷನ್ಸ್, ಈ ರೀತಿ ಪ್ಲಾನೆಟ್ಸ್ ಒಂದಕ್ಕೊಂದು ಪರಸ್ಪರ ಹೆಲ್ಪಿಂಗ್ ಆ್ಯಂಡ್ ಪರಸ್ಪರ ಕಾಂಬಿನೇಷನ್ ಇರೋವಂಥ ಒಂದು ಹಾರೋಸ್ಕೋಪ್ ಸಿಗೋದು ಭಾಳ ಕಷ್ಟ. ಸೊ ಅದರಿಂದನೇ ಇದು ಎಲ್ಲರಿಗೂ ಈ ರೀತಿ ನಾವು ಏನು ರಾಜಯೋಗಗಳು ಕ್ರಿಯೇಟ್ ಆಗಲ್ಲ. ಯಾವುದೋ ಅಪರೂಪದಲ್ಲಿ ಸೆಲೆಬ್ರಿಟಿ ಈ ಥರ ಹಾರೋಸ್ಕೋಪ್ ನೋಡಿದಾಗ ಮಾತ್ರ ಈ ಕಾಂಬಿನೇಷನ್ ಸಿಗುತ್ತೆ. ಅದರ್ವೈಸ್ ಈ ರೀತಿ ಸಿಗೋದು ಬಹಳ ವಿರಳ, ತುಂಬ ವಿರಳ ಅಂತ ಹೇಳ್ಬೋದು. ಸೊ ಮುಂದೆ ಹೇಳಿ ಕೃಷ್ಣ ಅವರೇ. ಕುಮಾರ್ ಅವರೇ, ಇನ್ನೊಂದು ಪ್ರಶ್ನೆ. ಇವರು ಇನ್ನೆಷ್ಟು ವರ್ಷ ಪ್ರಧಾನಮಂತ್ರಿ ಆಗಿರ್ತಾರೆ ಕುಮಾರ್ ಅವರೇ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ ಕೃಷ್ಣ ಅವರೇ. ನೋಡಿ, ಇವ್ರ ಜಾತಕದಲ್ಲಿ ರಾಜಯೋಗಗಳೇನೋ ಇದೆ, ಬಟ್ ಅದು ಯಾವಾಗ ಫ್ರೂಟಿಫೈ ಆಗುತ್ತೆ, ಯಾವಾಗ ಎಂಡ್ ಆಗುತ್ತೆ ಅದನ್ನು ನೋಡಬೇಕು. ಅದಕ್ಕೆಲ್ಲ ನಾವು ಮತ್ತೆ ದಶಾಭಕ್ತಿಗೆ ಹೋಗಬೇಕು. ಇಲ್ಲಿ ದಶಾಸ್ಗೆ ಹೋದಾಗ ನಾವು ನೋಡೋಣ. ಇವಾಗ ಇವ್ರಿಗೆ ಕರೆಂಟ್ ಇಲ್ಲಿ ಸ್ಕ್ರೀನ್ ಶಾಟಲ್ಲಿ ತೋರಿಸ್ತೀನಿ, ಝೂಮ್ ಮಾಡಿ ನೋಡಿ. ಇವಾಗ ಇವ್ರಿಗೆ ನಡೀತಾ ಇರತಕ್ಕಂತಹ ದಶೆ ಬಂದು ಕುಜ ದಶೆ ನಡೀತಾ ಇದೆ 2021ರಿಂದ 2028. ನಾನು ಆಗಲೇ ಹೇಳಿದಾಗೆ ಕುಜ ಬಂದು ಇವ್ರ ಲಗ್ನದಲ್ಲೇ ಇದೆ, ರುಚಕ ಯೋಗ ಆಗಿದೆ, ರಾಜಯೋಗ ಕಾರಕ. ಚಂದ್ರಮಂಗಳ ಬಂದು ರಾಜಯೋಗ ಕೊಟ್ಟಿದೆ ಇವರಿಗೆ, ಅತ್ಯಂತ ಭಾಗ್ಯಾಧಿಪತಿ ಲಗ್ನಾಧಿಪತಿ ಲಗ್ನದಲ್ಲೇ ಇದೆ. ನೋಡಿ, ಇವರು ಚಂದ್ರದಶೆಯಲ್ಲೇ ಪ್ರಧಾನಮಂತ್ರಿ ಆದರು 2014ನಲ್ಲಿ. ಅದಕ್ಕೆ ಮುಂಚೆ ಅವರು ಮುಖ್ಯಮಂತ್ರಿ ಆಗಿದ್ರು. ಅದಕ್ಕೆ ಮುಂಚೆ ಇವರು ಸಾಕಷ್ಟು ವರ್ಷ ರಾಜಕೀಯದಲ್ಲಿದ್ದರು, ಸ್ಟೇಟ್ ಲೆವೆಲ್ ಪಾಲಿಟಿಕ್ಸಲ್ಲಿದ್ದರು. ಸೂರ್ಯ ದಶೆಯಲ್ಲಿ ಇವರು ಚೆನ್ನಾಗಿತ್ತು. ಸೂರ್ಯ 11ನೇ ಮನೆಯಲ್ಲಿದ್ದಾನೆ. ಸೂರ್ಯ ದಶಮಾಧಿಪತಿ, ಹೌಸ್ ಆಫ್ ಸ್ಟೇಟಸ್, ಹೌಸ್ ಆಫ್ ಫೇಮ್, ಹೌಸ್ ಆಫ್ ಪವರ್, ದಶಮಾಧಿಪತಿಯಾಗಿ 11ನೇ ಮನೆಯಲ್ಲಿದ್ದಾನೆ. 11ನೇ ಮನೆ ಅಂದರೆ ಲಾಭಸ್ಥಾನ, ಫುಲ್ಫಿಲ್ಮೆಂಟ್ ಆಫ್ ಆಂಬಿಷನ್, ಸಕ್ಸಸ್, ಪ್ರತಿಯೊಂದು ಕೊಡುತ್ತೆ. ಯಾವುದೇ ಗ್ರಹ 11ನೇ ಮನೆಯಲ್ಲಿದ್ದರೂ ಕೂಡ ಭಾಳ ದೊಡ್ಡ ಮಟ್ಟಿಗೆ ಸಕ್ಸಸ್ ಕೊಡುತ್ತೆ. ಸೊ ಇವರಿಗೆ 11ನೇ ಮನೇಲಿ ಸೂರ್ಯ ಇದೆ. ಆ ದಶೆಯಲ್ಲಿ ಇವರು ಸಾಕಷ್ಟು ಮುಂದುವರೆದಿದ್ದಾರೆ. ಅದಕ್ಕಿಂತ ಮುಂಚೆ ಕೂಡ ಶುಕ್ರ ದಶೆ, ಶುಕ್ರ 10ನೇ ಮನೇಲಿದ್ದರೆ ಅದು ಕೂಡ ಭಾಳ ಒಳ್ಳೆಯ ಸ್ಥಾನ. ಶುಕ್ರನಿಗೆ ಕೇಂದ್ರದಲ್ಲಿ ಶುಭಗ್ರಹ ಇರೋದು ಯಾವತ್ತಿದ್ರೂ ಒಳ್ಳೆಯದು. ಮತ್ತು ಶನಿ ಜೊತೆ ಇದ್ದಾನೆ, ಮಿತ್ರನ ಜೊತೆ ಇದ್ದಾನೆ ಶುಕ್ರ. ಸೊ ಶುಕ್ರ ದಶೆಯಲ್ಲಿ ಕೂಡ ಅವರು ಸಾಕಷ್ಟು RSSನಲ್ಲಿದ್ದರು, ಮತ್ತು ಅಲ್ಲಿ ಕೂಡ ಸಾಕಷ್ಟು ಭಾಗಿಯಾಗಿದ್ದರು. ಆ ಶುಕ್ರ ದಶೆಯಲ್ಲಿ ಕೂಡ ಅವರು ಸಾಕಷ್ಟು ವಿದೇಶ ಪ್ರವಾಸ, ರಾಜ್ಯಾದ್ಯಂತ, ದೇಶದಾದ್ಯಂತ ಎಲ್ಲ ಕಡೆ ಅವರು ಪ್ರವಾಸ ಮಾಡಿದ್ದಾರೆ. ಮತ್ತು ಇವ್ರಿಗೆ ಆ ಮಟ್ಟದಲ್ಲಿ ಕೂಡ ಸಾಕಷ್ಟು ಸಕ್ಸಸ್ ಸಿಕ್ಕಿದೆ. ಬಟ್ ಬೆಳೀತಾ ಬೆಳೀತಾ ಯಾವಾಗ ಈ ರಾಜಯೋಗ ದಶೆ ಬಂತು, ಚಂದ್ರ ದಶೆ ಮತ್ತು ಕುಜ ದಶೆ, ಚಂದ್ರ ದಶೆ ಯಾವಾಗ ಬಂತು, 9th ಲಾರ್ಡ್ ದಶೆ ಬಂತು, ಆವಾಗ ಇವರು ಪ್ರಧಾನಮಂತ್ರಿ ಆದರು. 2011ಇಂದ 21ವರೆಗೂ ತುಂಬ ಒಳ್ಳೆ ಟೈಮ್. 9th ಲಾರ್ಡ್ ದಶಾ ಇಸ್ ಆಲ್ವೇಸ್ ದ ಬೆಸ್ಟ್ ದಶಾ ಆಫ್ ಎನಿ ಹಾರೋಸ್ಕೋಪ್. ಎಲ್ಲರಿಗೂ ಸಿಗೋದಿಲ್ಲ. 9th ಲಾರ್ಡ್ ಚೆನ್ನಾಗಿತ್ತು ಅಂದರೆ, ಆ ದಶಾ ಬಂತು ಅಂದರೆ, ವ್ಯಕ್ತಿ ಅವನೇನೋ ಸಿಂಪಲ್ಲಾಗಿ ಏನೇ ಸ್ವಲ್ಪ ಪ್ರಯತ್ನದಿಂದನೂ ಅವ್ನು ಸಾಕಷ್ಟು ಸಕ್ಸಸ್ಸನ್ನು ಅನುಭವಿಸ್ತಾರೆ. ಸೊ ಅದು ತುಂಬ ಒಳ್ಳೆ, ಎಲ್ಲರಿಗೂ ಸಿಗೋದಿಲ್ಲ. 9th ಲಾರ್ಡ್ ದಶಾ ಕೆಲವರು ಬರೋದೇ ಇಲ್ಲ. ಅವರು ಹುಟ್ಟದಾಗಿಂದ ಸಾಯೋ ಅಷ್ಟರಲ್ಲಿ ಕೆಲವು ದಶೆಗಳು ಬಂದು ಹೋಗುತ್ತೆ. ಬಟ್ 9ನೇ ಮನೆ ಅಧಿಪತಿ ಚೆನ್ನಾಗಿರಬೇಕು, ಮತ್ತು 9ನೇ ಅಧಿಪತಿ ಚೆನ್ನಾಗಿದ್ದು ಆ ದಶೆ ಬಂದರೆ ಅವ್ರು ಸಾಕಷ್ಟು ಸಕ್ಸಸ್ ತಗೋತಾರೆ. ಅದನ್ನು ನಾವು ಜಾತಕ ರೀತಿ ನೋಡಬೇಕಾಗುತ್ತೆ. ನೀವು ಕೇಳಿದ ಪ್ರಶ್ನೆ ನೋಡಿದ್ರೆ ಇನ್ನೂ ಕುಜ ದಶೆ ನಡೀತಾ ಇದೆ. ಕುಜ ಕೂಡ ರಾಜಯೋಗ ಕಾರಕ, ಲಗ್ನದಲ್ಲೇ ಇದ್ದಾನೆ, ಲಗ್ನಾಧಿಪತಿಯಾಗಿ ಲಗ್ನದಲ್ಲೇ ಇದ್ದಾನೆ, 9th ಲಾರ್ಡ್ ಜೊತೆ ಇದ್ದಾನೆ. ಸೊ ಕುಜ ದಶೆ 2028ವರೆಗೂ ಇದೆ. ಸೊ 2028ವರೆಗೂ ಇವ್ರಿಗೆ ಯಾವುದೇ ತೊಂದರೆ ಏನೂ ಇಲ್ಲ. ಪವರಲ್ಲಿ 100% ಇದ್ದೇ ಇರ್ತಾರೆ. ಇವರೇ ಬಿಡಬೇಕು ಹೊರತು ಇವ್ರು ಯಾರು ಇವ್ರನ್ನ ಪವರಿಂದ ಇಳಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ದಶಾಭುಕ್ತಿಗಳು ಆ ರೀತಿ ಇದೆ. ಎಲ್ಲಿವರೆಗೂ ಕುಜ ಇರುತ್ತೆ 2028 ಅಂದರೆ 2028 ನವಂಬರ್. ಇನ್ನೂ ಅವ್ರಿಗೆ 3 ವರ್ಷ ತುಂಬ ಅದ್ಭುತ ರಾಜಯೋಗ ಇನ್ನೂ ಇದೆ. ಅವ್ರಿಗೆ ಅಲ್ಲಿವರೆಗೂ ಪವರಲ್ಲಿ ಇರ್ತಾರೆ. ಅವರೇ ಬಿಡಬೇಕು ಹೊರತು ಯಾರು ಇವ್ರನ್ನ ತೆಗಿಯೋಕೆ ಆಗೋದಿಲ್ಲ. ಇವ್ರ ದಶಾಭುಕ್ತಿ ಆ ರೀತಿ ಇದೆ. ಬಟ್ ಇನ್ನೊಂದು ನಾವು ಬೇರೆ ದಶಾ ಸಿಸ್ಟಮ್, ರಾಶಿ ದಶಾ ಸಿಸ್ಟಮಲ್ಲಿ ನೋಡೋಣ. ಅದು ಬಂದು ನೋಡಿ 2026 ಸೆಪ್ಟೆಂಬರಿಂದ ಸ್ಯಾಗಿಟೇರಿಯಸ್ ದಶೆ ಬರುತ್ತೆ. ಸ್ಯಾಗಿಟೇರಿಯಸ್ ದಶಾನಲ್ಲಿ 12th ಹೌಸಲ್ಲಿ ಕುಜ ಚಂದ್ರ ಇದ್ದಾರೆ. ಮತ್ತು ಇಲ್ಲಿಂದ ಈ ನಾತಿಕಾರಕ ಬಂದು ಇಲ್ಲಿ ಮರ್ಕ್ಯುರಿ 10ನೇ ಸ್ಥಾನಕ್ಕೆ ಬರ್ತಾರೆ. ಸೊ ಇವ್ರಿಗೆ ಸ್ವಲ್ಪ 2026 ಸೆಪ್ಟೆಂಬರಿಂದ ಸ್ವಲ್ಪ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಇನ್ನೂ 1 ವರ್ಷ ಕಾಲ. 2026 ಸೆಪ್ಟೆಂಬರಿಂದ ಸ್ವಲ್ಪ ಡೌನ್ಫಾಲ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ 2026 ಸೆಪ್ಟೆಂಬರಿಂದ 2028 ನವಂಬರ್ ಒಳಗಡೆ ಇವ್ರು ಯಾವಾಗ ಬೇಕಾದರೂ ಅವರು ಅಧಿಕಾರ ಹಸ್ತಾಂತರ ಮಾಡ್ಬೋದು, ಅಥವಾ ಇನ್ನೊಬ್ಬರಿಗೆ ಬಿಟ್ಕೊಡ್ಬೋದು. ಆ ರೀತಿ ಒಂದು ಪಾಸಿಬಿಲಿಟೀಸ್ ಇದೆ. ಬಟ್ ಅಲ್ಲಿವರೆಗೂ ಚೆನ್ನಾಗಿದೆ ಇವ್ರಿಗೆ ಕೃಷ್ಣ ಅವರೇ. ಓಕೆ, ಧನ್ಯವಾದಗಳು ಕುಮಾರ್ ಅವರೇ. ಧನ್ಯವಾದಗಳು ಕೃಷ್ಣ ಅವರೇ. ಮತ್ತು ಇನ್ನೊಂದು ಪಾಯಿಂಟ್, ಇವ್ರಿಗೆ ನೆಕ್ಸ್ಟ್ ಅದು ಬರ್ತಕ್ಕಂಥದ್ದು ರಾಹು ದಶೆ ಆಗುತ್ತೆ. ನೋಡಿ, ಇವರಿಗೆ 2028 ನಂತರ ಏನು ಅಂದರೆ ಅವಾಗ ರಾಹು ದಶೆ ಬರುತ್ತೆ. 2028 ನಂತರ
ನೋಡಿ ಕುಜ ದಶೆ ಆದಮೇಲೆ 28 ನವಂಬರ್ ನಂತರ ರಾಹು ದಶೆ ಆಗುತ್ತೆ. ರಾಹು 5th ಹೌಸಲ್ಲಿದೆ. ರಾಹು 5ನೇ ಮನೇಲಿ ಅಷ್ಟು ಒಳ್ಳೇದಲ್ಲ. ಬಟ್ ರಾಹು ಏನಂದರೆ, ರಾಹು ಯಾವ ರೀತಿ ಫಲ ಕೊಡ್ತಾನೆ ಅಂದರೆ, ಯಾವ ರಾಶಿಯಲ್ಲಿ ಇರುತ್ತೋ ಮತ್ತು ಯಾವ ನಕ್ಷತ್ರದಲ್ಲಿ ಇರುತ್ತೋ ಅದ್ರ ಮೇಲೆ ಯಾರ ದೃಷ್ಟಿ ಹಾಕ್ತಾ ಇರ್ತಾರೋ ಆ ರೀತಿ ಫಲ ಕೊಡುತ್ತೆ. ರಾಹು ಇಲ್ಲಿ ಗುರು ಮನೇಲಿದೆ, ಮತ್ತು ರಾಹು ಬಂದು ಗುರು ಬಂದು 4ನೇ ಮನೇಲಿದೆ, ತುಂಬ ಒಳ್ಳೆ ಸ್ಥಾನದಲ್ಲಿದೆ. ಬಟ್ ರಾಹು ಕೂಡ ಅಷ್ಟೊಂದು ರಾಜಯೋಗ ಕೊಡಲ್ಲ. ಇವರು ಎಲ್ಲೋ ಒಂದು ಕಡೆ ಒಂದು ಸಿಂಪಲ್ ಲೈಫ್ ಲೀಡ್ ಮಾಡ್ಕೊಂಡು ಇರೋವಂಥ ಸಾಧ್ಯತೆ ಇದೆ. ಬಟ್ ಇವ್ರು ಮಾಡಿರೋಂಥ ನೇಮು ಫೇಮ್ ಅದು ಇದ್ದೇ ಇರುತ್ತೆ. ರಾಹು ದೇಶದಲ್ಲಿ ಅವರು ಸಿಂಪಲ್ ಲೈಫ್ ಲೀಡ್ ಮಾಡ್ಕೊಂಡು ಅವರು ಒಂದು ಸಾಧಾರಣ ಲೈಫ್ ಲೀಡ್ ಮಾಡ್ಕೊಂಡು ಆರಾಮಾಗಿರ್ತಾರೆ ಅಂತ ಹೇಳ್ಬೋದು. ಬಟ್ ಅಧಿಕಾರ ಅನುಭವಿಸೋದಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಆ ಥರ ಸಿಂಹಾಸನ ಯೋಗ ಯಾವುದು ರಾಹು ದೇಶದಲ್ಲಿ ಕಂಡು ಬರ್ತಲ್ಲ. ಕೃಷ್ಣ ಅವರು, ಧನ್ಯವಾದಗಳು ಕುಮಾರ್ ಅವರೇ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ. ದಯವಿಟ್ಟು ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.